ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಾಮಾಯ ಟ್ಯಾಸಲ್ಸ್ ಕಲೆಕ್ಷನ್ಸ್. ಇವತ್ತೊಂದು ಸಿಂಪಲ್ ಆ್ಯಂಡ್ ಈಸಿ ಕ್ರೋಶೆ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. 2 ಸ್ಟೆಪ್ ಡಿಸೈನ್ ಇದು, ವಿದೌಟ್ ಬೀಡ್ಸು. ಏಳೆಳೆ ದಾರ ತಗೊಂಡಿದ್ದೀನಿ, ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೂ 9 ನಂಬರ್ ಕ್ರೋಶೆ ನೀಡಲ್. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ಸೆಕೆಂಡ್ ಲಾಕ್, ಇಲ್ಲಿಂದ 3 ಚೈನ್ಸ್ ಹಾಕ್ತಾ ಇದ್ದೀನಿ. 3 ಚೈನ್ಸ್ ಹಾಕಿ 2 ಸಲ ಸೂಜಿಗೆ ದಾರ ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಂಡು ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ವಿ ಶೇಪ್ ಬರೋ ಥರ ಸ್ಲ್ಯಾಂಟಾಗಿ ಟ್ರಿಪಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ ನಾನು 4 ಚೈನ್ಸ್ ಹಾಕ್ತಾ ಇದ್ದೀನಿ. 4 ಚೈನ್ಸ್ ಮಾಡಿಕೊಂಡು ಇದೇ ಸ್ಪೇಸಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಇವಾಗ ಆ ಟ್ರಿಪಲ್ ಕ್ರೋಶೆಗೆ 3 ಸಿಂಗಲ್ ಕ್ರೋಶೆಸ್ ಮಾಡ್ಕೊಳ್ತಾ ಇದ್ದೀನಿ. 3 ಸಿಂಗಲ್ ಕ್ರೋಶೆ ಆದಮೇಲೆ ಸೀರೆಗೆ ಪಕ್ಕದಲ್ಲೇ ಇಲ್ಲಿ ಲಾಕ್ ಮಾಡಿದ್ವಲ್ಲ, ಅಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ. ಅಲ್ಲಿಂದ ಇವಾಗ 5 ಚೈನ್ಸ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಪುನಃ 3 ಚೈನ್ಸ್ ಮಾಡಿಕೊಂಡು 2 ಸಲ ಸೂಜಿಗೆ ದಾರ ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ವಿ ಶೇಪ್ ಬರೋ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ ಪುನಃ 4 ಚೈನ್ಸ್ ಮಾಡಿಕೊಂಡು ಇದೇ ಸ್ಪೇಸಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇವಾಗ 3 ಸಿಂಗಲ್ ಕ್ರೋಶೆಸ್. 3 ಸಿಂಗಲ್ ಕ್ರೋಶೆಸ್ ಆದಮೇಲೆ ಸೀರೆಗೆ ಇಲ್ಲಿ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಪುನಃ 5 ಚೈನ್ಸ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್. ಪುನಃ ಅಲ್ಲಿಂದ 3 ಚೈನ್ಸ್, ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ವಿ ಶೇಪ್ ಬರೋ ಥರ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಅಲ್ಲಿಂದ 4 ಚೈನ್ಸ್, ಈ ಸ್ಪೇಸಲ್ಲೇ ಲಾಕ್. ಪುನಃ ಅದೇ ಟ್ರಿಪಲ್ ಕ್ರೋಶೆಗೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡಾದಮೇಲೆ ಸೀರೆಗೆ ಒಂದು ಸಲ ಲಾಕ್. ಪುನಃ 5 ಚೈನ್ಸ್. ಇದೇ ಥರ ಫಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೆಕೆಂಡ್ ಸ್ಟೆಪ್ ಹೇಗೆ ಬರುತ್ತಂತ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು 7 ಎಳೆ ದಾರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 9 ನಂಬರ್ ಕ್ರೋಶೆ ನೀಡಲ್ ತಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ವಾ, ಅಲ್ಲಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು
ಇವಾಗ 3 ಚೈನ್ಸ್ ಹಾಕ್ತೀನಿ. 3 ಚೈನ್ಸ್ ಹಾಕಿ ಡೈರೆಕ್ಟ್ ನಾನು ಇಲ್ಲಿ 4 ಚೈನ್ ಪಿಕೋ ಮಾಡಿದ್ವಲ್ಲ, ಇಲ್ಲಿ ಗ್ಯಾಪ್ ಇರುತ್ತೆ, ಹೋಲ್ ಇರುತ್ತೆ, ಅಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ಸ್ ಮಾಡಿಕೊಂಡು ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಸಿಂಗಲ್ ಕ್ರೋಶೆಗೆ, ಇಲ್ಲಿ ನಾನು ಒಂದು ಪಿಕೋ ಮಾಡ್ತಾಯಿದ್ದೀನಿ. ಇವಾಗ ಪುನಃ ಇನ್ನೊಂದು ಸಿಂಗಲ್ ಕ್ರೋಶೆ, 3 ಚೈನ್ಸ್ ಮಾಡಿ ಆ ಸಿಂಗಲ್ ಕ್ರೋಶೆಗೆ ಒಂದು ಪಿಕೋ ಮಾಡ್ತಾಯಿದ್ದೀನಿ. ಪುನಃ ಇನ್ನೊಂದು ಸಿಂಗಲ್ ಕ್ರೋಶೆ, 3 ಚೈನ್ಸ್, ಈ ಸಿಂಗಲ್ ಕ್ರೋಶೆಗೆ ಇಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ನಾನು ಪಿಕೋ ಮಾಡ್ತಾಯಿದ್ದೀನಿ. ಪುನಃ ಸಿಂಗಲ್ ಕ್ರೋಶೆ, 3 ಚೈನ್ಸ್, ಪಿಕೋ. ಇಲ್ಲಿಂದ ನಾನು ಡೈರೆಕ್ಟಾಗಿ 2 ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು ಇಲ್ಲಿ 5 ಚೈನ್ ಗ್ಯಾಪ್ ಒಳಗಡೆ ಒಂದು ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಈ ಲೆಂತ್ಗೆ ಬರೋಷ್ಟೇ ಉದ್ದಕ್ಕೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಪುನಃ ಸೆಕೆಂಡ್ ಟ್ರಿಪಲ್ ಕ್ರೋಶೆ, ಥರ್ಡ್ ಟ್ರಿಪಲ್ ಕ್ರೋಶೆ, ಇಲ್ಲಿ ನಾನೀಗ 2 ಚೈನ್ಸ್ ಮಾಡ್ತೀನಿ ಕುಚ್ಚುಗೆ ಸ್ಪೇಸು. ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಟೋಟಲ್ ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ ಟ್ರಿಪಲ್ ಕ್ರೋಶೆ, ಆಮೇಲೆ 2 ಚೈನ್ಸ್, ಆಮೇಲೆ ಪುನಃ 3 ಟ್ರಿಪಲ್ ಕ್ರೋಶೆ. ಇವಾಗ ನಾನು ಡೈರೆಕ್ಟಾಗಿ ಇಲ್ಲಿ ಪಿಕೋ ಇದೆಯಲ್ಲ, 4 ಚೈನ್ ಗ್ಯಾಪ್ ಇದೆ, ಹೋಲ್ ಇದೆ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀನಿ ಡೈರೆಕ್ಟಾಗಿ. ಪುನಃ ಅಲ್ಲಿಂದ ನಾನು 3 ಚೈನ್ಸ್ ಮಾಡಿಕೊಂಡು ಇಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಪಿಕೋ ಮಾಡ್ತೀನಿ. ಪುನಃ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ಸ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ, ಇವಾಗ ಮಾಡಿದ ಸಿಂಗಲ್ ಕ್ರೋಶೆ ಇಲ್ಲಿ ಒಂದು ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹೋಗಿ ದಾರ ತಗೊಂಡು ಪಿಕೋ ಮಾಡ್ತೀನಿ. 4 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಪಿಕೋ ಮಾಡ್ಕೋಬೇಕು. ಒಂದು ಫ್ಲವರ್ ಥರ ಫಾರ್ಮ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಈಸಿ ಡಿಸೈನ್ ಇದು, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇಷ್ಟಾದಮೇಲೆ ಇವಾಗ ಪುನಃ ನಾನು 2 ಸಲ ದಾರ ಸುತ್ತಕೊಂಡು ಇಲ್ಲಿ 5 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಟ್ರಿಪಲ್ ಕ್ರೋಶೆ, ಪುನಃ ಸೂಜಿ ಮೇಲೆ ದಾರ ಸುತ್ತಕೊಂಡು ಟ್ರಿಪಲ್ ಕ್ರೋಶೆ. ಇವಾಗ ನೋಡಿ, ನಿಮಗೆ ಕುಚ್ಚು ಜಾಸ್ತಿ ಬೇಕಂದರೆ ಇಲ್ಲಿ ಸಹ ನೀವು 2 ಚೈನ್ಸ್ ಹಾಕ್ಕೊಂಡು 3 ಟ್ರಿಪಲ್ ಕ್ರೋಶೆ ಮಾಡ್ಕೋಬೋದು. ನಾನು ಆಲ್ಟರ್ನೇಟ್ ವೈಸ್ ಕುಚ್ಚು ಕಟ್ಕೊತಾ ಇದ್ದೀನಿ, ಅದಕ್ಕಾಗಿ ಇಲ್ಲಿ ನಾನು 2 ಚೈನ್ ಗ್ಯಾಪ್ ಬಿಟ್ಟಿದ್ದೀನಿ. ಇಲ್ಲಿ ನಾನು ಇವಾಗ 4 ಚೈನ್ ಮಾಡಿಕೊಂಡು ಇಲ್ಲಿ ಒಂದು ಪಿಕೋ, ಇಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಚೈನಲ್ಲಿ ಲಾಕ್ ಮಾಡಿದ್ವಲ್ಲ, ಅಲ್ಲಿಂದ ದಾರ ತಗೊಂಡು ಬಂದು ನಾನು ಒಂದು ಪಿಕೋ ಮಾಡ್ತಾ ಇದ್ದೀನಿ. ಅಲ್ಲಿಂದ
ಎರಡು ಸಲ ದಾರ ಸುತ್ತಕೊಂಡು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಟೋಟಲ್ 3 ಟೈಮ್ಸ್. ಡಿಫ್ರೆನ್ಸ್ ಏನಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು 2 ಚೈನ್ಸ್ ಹಾಕಿದ್ದೆ, ಇಲ್ಲಿ ನಾನು ಪಿಕೋ ಮಾಡ್ತಾಯಿದ್ದೀನಿ. ನಿಮಗೆ ಬೀಡ್ಸ್ ಬೇಕಂದರೆ ಇಲ್ಲಿ ಪಿಕೋ ಬದಲು ಬೀಡ್ಸ್ ಹಾಕ್ಕೋಬೋದು. ಬೀಡ್ಸ್ ಹಾಕಿದರೂ ಚೆನ್ನಾಗಿ ಕಾಣಿಸುತ್ತೆ. ಅವರು ಬೀಡ್ಸ್ ಬೇಡ ಅಂದಿದ್ದಾರೆ, ಅದಕ್ಕೋಸ್ಕರ ನಾನಿಲ್ಲಿ ಪಿಕೋ ಮಾಡ್ತಾಯಿದ್ದೀನಿ. ನಿಮಗೆ ಕುಚ್ಚು ಜಾಸ್ತಿ ಬೇಕಂದರೆ ಇಲ್ಲೂ 2 ಚೈನ್ಸ್ ಮಾಡಿಕೊಂಡು ಕುಚ್ಚು ಕಟ್ಕೋಬೋದು. ಇವಾಗ ಇಲ್ಲಿ 3 ಟ್ರಿಪಲ್ ಕ್ರೋಶೆ ಆಯಿತು. ಪುನಃ ಇಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಪುನಃ 3 ಚೈನ್ಸ್ ಮಾಡಿಕೊಂಡು ಈ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ತೀನಿ. ಪುನಃ ಅದೇ ಸ್ಪೇಸಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ಮಾಡಿ ಈ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ತೀನಿ. ಪುನಃ ಸಿಂಗಲ್ ಕ್ರೋಶೆ, 3 ಚೈನ್ಸ್, ಪಿಕೋ 4 ಟೈಮ್ಸ್ ಮಾಡ್ಕೋಬೇಕು. ಇವಾಗ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನಾನು ಟ್ರಿಪಲ್ ಕ್ರೋಶೆ ಮಾಡ್ತೀನಿ. ಪುನಃ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಟ್ರಿಪಲ್ ಕ್ರೋಶೆ. ಇಲ್ಲಿ ಇವಾಗ ನಾನು 2 ಚೈನ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪುನಃ ಸೇಮ್ 5 ಚೈನ್ ಗ್ಯಾಪ್ ಒಳಗಡೆ ಟ್ರಿಪಲ್ ಕ್ರೋಶೆ. ಈ ಫ್ಲವರ್ ಅಷ್ಟೇ ಲೆಂತಲ್ಲಿ ನೀವು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಇಷ್ಟಾದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಈ ಆರ್ಚಲ್ಲಿ ಕುಚ್ಚು ಬರುತ್ತೆ, ಈ ಆರ್ಚಲ್ಲಿ ಕುಚ್ಚು ಬರುತ್ತೆ, ಆ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಪುನಃ ಇಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಆದಮೇಲೆ 3 ಚೈನ್ಸ್ ಮಾಡಿ ಇಲ್ಲಿ ಸ್ಪೇಸ್ ಇದೆ ನೋಡಿ, ಇಲ್ಲಿ ನಾನು ಲಾಕ್ ಮಾಡ್ತೀನಿ. ಪುನಃ ಸಿಂಗಲ್ ಕ್ರೋಶೆ, 3 ಚೈನ್ಸ್ ಮಾಡಿ ಈ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಪಿಕೋ ಮಾಡ್ತೀನಿ. ಪುನಃ ಸಿಂಗಲ್ ಕ್ರೋಶೆ, 3 ಚೈನ್ಸ್, ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಪಿಕೋ. ಪುನಃ ಸಿಂಗಲ್ ಕ್ರೋಶೆ, 3 ಚೈನ್ಸ್, ಪಿಕೋ. ಇಷ್ಟಾದಮೇಲೆ ಪುನಃ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆ. ಇಲ್ಲಿ ನಾನು ಪಿಕೋ ಹೇಗೆ ಮಾಡೋದಂತ ಪುನಃ ತೋರಿಸ್ತೀನಿ ನಿಮಗೆ. ಇಲ್ಲಿ 3 ಟ್ರಿಪಲ್ ಕ್ರೋಶೆ ಆದಮೇಲೆ ನಾನು 4 ಚೈನ್ಸ್ ಮಾಡ್ತೀನಿ. 4 ಚೈನ್ಸ್ ಆದಮೇಲೆ ಇಲ್ಲಿ ಲಾಕ್ ಇರುತ್ತೆ ನೋಡಿ, ಟ್ರಿಪಲ್ ಕ್ರೋಶೆದು ಇಲ್ಲಿ ಲಾಕ್ ಇರುತ್ತೆ. ಅಲ್ಲಿ ಸೂಜಿ ಹಾಕ್ಕೊಂಡು ಅಲ್ಲಿಂದ ದಾರ ತಗೊಂಡು ಬನ್ನಿ.
ದಾರ ತಗೊಂಡು ಬಂದು ಇಲ್ಲಿ ಪಿಕೋ ಮಾಡ್ಕೊಳ್ಳಿ. ಇಷ್ಟೇ, ಏನೂ ಕಷ್ಟ ಇಲ್ಲ. ಬೀಡ್ಸ್ ಹಾಕೋದಾದರೆ ಮೀಡಿಯಮ್ ಸೈಜ್ ಅಥವಾ ಬಿಗ್ ಸೈಜ್ ಬೀಡ್ಸ್ ಹಾಕ್ಕೋಬೋದು, ಇಲ್ಲ ಹ್ಯಾಂಗಿಂಗ್ ಬೀಡ್ಸು ಯೂಸ್ ಮಾಡ್ಕೋಬೋದು, ಕ್ರಿಸ್ಟಲ್ ಬೀಡ್ಸು ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನ್ಗೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದು. ಕುಚ್ಚು ಕಟ್ಟಿ ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಕುಚ್ಚು ಕಟ್ಟಿ ರೆಡಿಯಾಗಿದೆ. ಈ ಥರ ಕಾಣಿಸುತ್ತೆ ಡಿಸೈನು. ನಿಮಗೆ ಜಾಸ್ತಿ ಕುಚ್ಚು ಬೇಕಂದರೆ ಇಲ್ಲಿನೂ 2 ಚೈನ್ಸ್ ಹಾಕ್ಕೊಂಡು ಇಲ್ಲಿ ಸಹ ಕುಚ್ಚು ಕಟ್ಕೋಬೋದು. ನಾನು ಇಲ್ಲಿ ಪಿಕೋ ಮಾಡಿದ್ದೀನಿ. ಬೀಡ್ಸ್ ಬೇಕಂದ್ರೂ ಬೀಡ್ಸ್ ಹಾಕ್ಕೋಬೋದು. ಬೀಡ್ಸ್ ಯೂಸ್ ಮಾಡಿ ಇದೇ ಡಿಸೈನ್ ನಾನು ಆಲ್ರೆಡಿ ಒಂದು ಸೀರೆಗೆ ಮಾಡಿದ್ದೀನಿ ನೋಡಿ. ಈ ಥರ ಕಾಣಿಸುತ್ತೆ. ಅವರು ಬೀಡ್ಸ್ ಬೇಡ ಅಂದಿದ್ದಕ್ಕೆ ನಾನು ಬೀಡ್ಸ್ ಯೂಸ್ ಮಾಡಿಲ್ಲ. ಜಸ್ಟ್ ಈ ಫ್ಲವರ್ ಹೈಲೈಟ್ ಆಗಲಿ ಅನ್ನೋದಕ್ಕೋಸ್ಕರ ಒಂದೊಂದು ಚಿಕ್ಕ ಕುಂದನ್ ಸ್ಟಿಕ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಬರುತ್ತೆ ಡಿಸೈನು. ಒಂದು ಸಲ ಟ್ರೈ ಮಾಡಿ. ಬಿಗಿನರ್ಸು ಟ್ರೈ ಮಾಡ್ಬೋದು, ತುಂಬ ಈಸಿ ಇದೆ. ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದಾದರೆ 450 ಅರೌಂಡ್ 500 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್, ಹಾಗೂ ನಿಮ್ಮ ನೀಟ್ನೆಸ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ವೀಡಿಯೋಸೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.